ಸೊ ಎಷ್ಟು ನಿರೀಕ್ಷೆ ಯಾವ ಥರ ಇದೆ ಸರ್? ಕರ್ನಾಟಕ ರಾಜ್ಯಕ್ಕೆ ಇವತ್ತು ಪ್ರಜಾಪ್ರಭುತ್ವದ ಹಬ್ಬ. 14 ಸೀಟು ನಾವು ಉತ್ತಮವಾದಂಥ ಕೆಲಸ ಮಾಡಿದ್ದೀವಿ. ನಮಗೆ ನಿರೀಕ್ಷೆ ಇದೆ. ಬಿಜೆಪಿ ಗೊಂದಲದ ಗೂಡಿನಲ್ಲಿ ಮುಳುಗಿದೆ. ನಮ್ಮ ಅಭಿವೃದ್ಧಿ, ಆಮೇಲೆ ನಾವು ಏನು ಕೊಟ್ಟು ಮಾಡ್ತಿದ್ದೀವಿ, ನನ್ನ ತಾಯಂದಿರು, ನನ್ನ ಯುವಕರು, ನನ್ನ ರೈತ ಬಂಧುಗಳು, ಎಲ್ಲ ವರ್ಗದ ಜನರು ನಮ್ಮ ಕೈಯನ್ನು ಹಿಡಿತಾರೆ. 5 ಗ್ಯಾರಂಟಿ ಸೇರಿ ಕೈ ಗಟ್ಟಿ ಆಯಿತು. ಸೊ 5 ಗ್ಯಾರಂಟಿಯಿಂದ ಜನರಿಗೆ ಭಾಳ ಅನುಕೂಲ ಆಗಿದೆ. ಎಲ್ಲ ಕಡೆ ಅದನ್ನು ತೋರಿಸಿದ್ದಾರೆ. ಅತಿ ಹೆಚ್ಚು ಮತಗಳನ್ನು ಹೆಣ್ಮಕ್ಳು ಪಕ್ಷ ಭೇದವನ್ನು ಮರೆತು ಮನೇಲಿ ದಳದ BJP ಕಾರ್ಯಕರ್ತರು ಸೇರಿ ಹೆಣ್ಮಕ್ಳೆಲ್ಲ ನಮ್ಗೆ ಓಟ್ ಹಾಕಬೇಕು ಅಂತ ತೀರ್ಮಾನ ಮಾಡಿದ್ದಾರೆ. ಫಸ್ಟ್ ಟೈಮ್ ವೋಟರ್ಸ್ಗಳಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀವಿ? ಫಸ್ಟ್ ಟೈಮ್ಗೆ ನೋಡಿ, ನಾವು ಯೂತ್ಸ್ಗೆ BJP ಗೌರ್ಮೆಂಟವರು ನಿಮಗೆಲ್ಲ ಜಾಬ್ ಕೊಡ್ತೀವಿ ಅಂತ ಹೇಳಿದ್ರು. ಯಾರಿಗೂ ಜಾಬ್ ಇಲ್ಲ. ಬಟ್ ನಾವು ನಿಮಗೋಸ್ಕರ ಗ್ಯಾರಂಟಿ ಕೊಟ್ಟಿದ್ದೀವಿ. ಈಗಾಗಲೇ ಕರ್ನಾಟಕ ರಾಜ್ಯದಲ್ಲಿ 3,000 ರೂಪಾಯಿ ಕೊಡ್ತಾಯಿದ್ದೀವಿ. ಈಗ ಆಲ್ ಇಂಡಿಯಾ ಲೆವೆಲಲ್ಲಿ ನಮ್ಮ ಪಕ್ಷ ಅಧಿಕಾರಕ್ಕೆ ಬರ್ತದೆ ಅಂತ ಮ್ಯಾನಿಫೆಸ್ಟೋಲ್ಲಿ ವರ್ಷಕ್ಕೆ 1 ಲಕ್ಷ ಪ್ಲಸ್ ಟ್ರೈನಿಂಗ್ ಕೊಡಬೇಕು ಅಂತ ತೀರ್ಮಾನ ಮಾಡಿದ್ವಿ. ಇದು ಫಸ್ಟ್ ಟೈಮ್ಗೆ ನಾವು ಕೊಟ್ಟಂಥ ಒಂದು ಶಕ್ತಿ. ಆ ಒಂದು ಕುಟುಂಬಗಳು ಸ್ಟ್ರಾಂಗ್ ಇದ್ದರೆ ಹೆಣ್ಮಕ್ಳಿಗೆ ಮಹಾಲಕ್ಷ್ಮಿ ಯೋಜನೆ ಅಂತ ತಂದು 1 ಲಕ್ಷ ಅವ್ರಿಗೆ ವರ್ಷಕ್ಕೆ, ಯುವಕರಿಗೆ 1 ಲಕ್ಷ, ಹಿರಿಯರಿಗೆಲ್ಲ ಹೆಲ್ತ್ ಇನ್ಶೂರೆನ್ಸು 25 ಲಕ್ಷ. ಇವೆಲ್ಲ ನಮ್ಮ ಪ್ರಣಾಳಿಕೆಯಲ್ಲಿ ನಮ್ಮದೆಲ್ಲ ಉಚಿತ, ಆಮೇಲೆ ನಿಶ್ಚಿತ. ಸರ್, ಕೂಪನ್ ಕಾರ್ಡ್ಗಳನ್ನ ಹಂಚಿದ್ದಾರೆ ಬೆಂಗಳೂರು ಗ್ರಾಮಾಂತರ ಲೋಕಸಭೆ. ಕುಮಾರಸ್ವಾಮಿ ಅವರು ಈ ವಿಚಾರವಾಗಿ ಇಟ್ಕೊಂಡ್ರು. ಸೊ ಅವ್ರಿಗೆ ಮಾನ ಮರ್ಯಾದೆ ಇದೆಯಾ? ಸತ್ಯ ಹರಿಶ್ಚಂದ್ರರ ಈ ರೀತಿ ಚುನಾವಣಾ ವ್ಯವಸ್ಥೆ ಎಲ್ಲ ಇದ್ರೂ ಕೂಡ ಯಾಕೆ ಈ ಥರ ಹಂಚಿದ್ರು? ಆ ಕುಮಾರಸ್ವಾಮಿಗೆ ಮಾನ ಮರ್ಯಾದೆ ಇದೆಯಾ? ಕುಮಾರಸ್ವಾಮಿಗೆ ಅವರು ಮಾನ ಮರ್ಯಾದೆ ಇದ್ರೆ ಹೇಳಿ. ಅವರು ತೋರಿಸಲ್ಲ. ನಾನು ಅವರ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ಅವ್ರ ಪಾರ್ಟಿಯವರು, BJP ಪಾರ್ಟಿಯವರು ಏನು ಹಂಚ್ತಾ ಇದ್ದಾರೆ ಅಂತ ಅಂದ್ಬಿಟ್ಟು ನಾನು ಜೋಬಲ್ಲಿ ಇಲ್ಲ, ತೋರಿಸ್ತಾ ಇದ್ದೀನಿ. ನಾನು ಎಲ್ಲ ಹಂಚ್ತಾ ಇದ್ದಾರೆ. ಕುಮಾರಸ್ವಾಮಿನೂ ಹಂಚ್ತಾ ಇದ್ದಾರೆ, ಮುನರತ್ನೂ ಹಂಚ್ತಾ ಇದ್ದಾರೆ, ಎಲ್ಲರೂ ಹಂಚ್ತಾ ಇದ್ದಾರೆ. ಅವರೇನು ಹಂಚ್ತಾ ಇದ್ದಾರೆ? ಅವರು ಏನೋ ಕಾರ್ಡ್ ಹಂಚ್ತಾ ಇದ್ದಾರೆ. ನಾವು ಕಾರ್ಡ್ ಕೊಡ್ತಾ ಇರೋದು ನಮ್ಮ ಪ್ರಣಾಳಿಕೆ ಕಾರ್ಡ್. ನಮ್ಮ ಪ್ರಣಾಳಿಕೆ ಕಾರ್ಡ್ ಕೊಡ್ತಾ ಇದ್ದಾರೆ. ಲುಲುಮಾಲಲ್ಲಿ 10,000 ರೂಪಾಯಿ ವ್ಯಾಲ್ಯೂ ಏನು ಪರ್ಚೇಸ್ ಮಾಡೋ ಅಂತ ಕಾರ್ಡ್ಗಳನ್ನ ಹಂಚ್ತಾ ಇದ್ದಾರೆ. ಸದ್ಯ ಅಷ್ಟಾದ್ರೂ ಭಯ ಬರ್ತಾ ಇದ್ದಾರೆ. ಎದುರ್ಕೊಂಡು ರಣಹೇಳಿ ಥರ ಹೋಗಿ ತಾನೇ ನಿಂತ್ಕೋಬೇಕಾಯ್ತು ಎಲೆಕ್ಷನ್ಗೆ. ಹೋಗಿ ಪಾಪ ಅಮಾಯಕರನ್ನ ನಿಲ್ಲಿಸ್ಬಿಟ್ಟು ಮಂಡಿ ಕೊಡೋಗ್ಬಿಟ್ಟಿದ್ದಾರೆ. ಕರ್ಮಕಾಂಡಗಳೆಲ್ಲ ನೋಡಿ ನೋಡಿ ಸಾಕಾಗಿದೆ. IT ದಾಳಿ ಕೂಡ ಮುಂದುವರೆದಿದೆ ಸರ್. ನಿಮ್ಮ ಎಲ್ಲ ದಾಳಿ ಬರೀ ಒಬ್ಬ BJP ಮೇಲೆ ಹಿಡಿದಿಲ್ಲ. ನಿನ್ನೆ ಎಲ್ಲೋ BJP ಹಿಡಿದರೆ ಅವ್ರ ಪಾರ್ಟಿಯವ್ರು ಯಾರೋ ಇನ್ಫಾರ್ಮೇಷನ್ ಕೊಟ್ಬಿಟ್ಟು ಕಾಂಗ್ರೆಸ್ ಅವರು ಅಂತ ಒಂದೆಲ್ಲೋ ಈ ಕಡೆ ಎಲ್ಲ ಒಂದು ಕಡೆ ಹೋಗಿದ್ದಾರೆ ಅಂತ ಸುದ್ದಿ ಬಂದಿದೆ. ಎಲ್ಲ ನನಗೆ ಎಕ್ಸ್ಪೆಕ್ಟ್ ಮಾಡಿಲ್ಲ. ನಮ್ಮ IT ಆಫೀಸರ್ಸು ಅವ್ರು ಹೇಳ್ತಾರಂತೆ, ಯಾಕೆ ಇಲ್ಲಿದ್ದೀರಾ? ನಮ್ಮ ಬ್ಲಾಕ್ ಅಧ್ಯಕ್ಷರಿಗೆ ಹೇಳ್ತಾರಂತೆ, ಯಾಕೆ ಇಲ್ಲಿದ್ದೀರಾ, ಹೋಗಿರಿ BJPಗೆ, ಯಾಕೆ ಕಾಂಗ್ರೆಸ್ಸಲ್ಲಿ ಇದ್ದೀರಾ ಅಂತ IT ಆಫೀಸರ್ಸು ಯಾರ್ಯಾರ ಮನೆಗೆ ರೈಡು. ನಮ್ಮ ಡ್ರೈವರ್ಗೆ, ಸುರೇಶ್ ಡ್ರೈವರ್ಗೆ ಕರ್ಕೊಂಡೋಗಿ ಏನು ಚಿತ್ರಿಂಸೆ ಅವ್ನ ಮಗನಿಗೆ, ಅವನ ಹೆಂಡತಿಗೆ. ನಾನು ಟೈಮ್ ತೊಗೊಂಡಿದ್ದೀನಿ, ಇಲ್ಲೇ ಇದ್ದಾನೆ ಹುಡುಗ ರಘು ಅಂತ. ಏನು ಎಲ್ಲರಿಗೂ ಎದುರಿಸ್ತಾ ಇದ್ದಾರೆ. ಎಲ್ಲರಿಗೂ ಈ ಎಲೆಕ್ಷನ್ ಆದಮೇಲೆ ಅವ್ರಿಗೋಗಿ ಅಫಿಡವಿಟ್ ಫೈಲ್ ಮಾಡಿಸ್ತೀನಿ. ಅವ್ರ ಮುಂದೆ ಏನೇನು ಕಿರುಕುಳ ಕೊಟ್ಟಿರ್ತಾರೆ. ಸರ್, 14ರಲ್ಲಿ ಎಷ್ಟು ಸ್ಥಾನಗಳನ್ನ ಕಾಂಗ್ರೆಸ್ ಗೆಲ್ಲುವ ನಿರೀಕ್ಷೆ ಇದೆ ಸರ್? 10 ನಿಖರವಾಗಿ ಹೇಳ್ತಿದ್ರೆ ಭವಿಷ್ಯನ ಸರ್? ಲಾಸ್ಟ್ ಟೈಮ್ ಇದೆ ಭವಿಷ್ಯ ಅಲ್ಲಪ್ಪ, ನಿಖರ. ನಾನು ಜ್ಯೋತಿಷ ಅಲ್ಲ, ರಾಜಕೀಯ. ಸರ್, ಬೆಂಗಳೂರು ಗ್ರಾಮಾಂತರದಲ್ಲಿ ಎಷ್ಟು ಲೀಡಲ್ಲಿ ಸಹೋದರರಿಗೆ? ಏನು ಹೋದ ವರ್ಷ ಏನು ಬಂದಿತ್ತು ಅಷ್ಟೇ, ಅದಕ್ಕಿಂತ ಹೆಚ್ಚಿನ. ಸರ್, ಮಂಡ್ಯದಲ್ಲಿ 4 ಸೀಟು ಕುಟುಂಬದ 4 ಪಾರ್ಟಿಗಳು 4 ಸೀಟು 4 ಸೀಟುಗಳು. ಸರ್, IT ಅಧಿಕಾರಿಗಳೇ ಚುನಾವಣೆ ಮಾಡ್ತಾ ಇದ್ದಾರೆ ಸರ್ ಬೆಂಗಳೂರು ಗ್ರಾಮಾಂತರ. ಹೌದಪ್ಪ, ಅವರೇ ಎಲ್ಲ ಪ್ಯಾರಾಮೀಟ್ರಿ ಅಂತೆಲ್ಲ ಹಾಕೊಂಡು ಯಾವ 6 ಪ್ಯಾರಾಮೀಟರ್ ಹಾಕೊಳ್ಳಿ ಏನು ಬೇಕಾದ್ರೆ ಮಾಡಿ. ಸರ್, ಎಷ್ಟು ಗಂಟೆ? ಕುಮಾರಸ್ವಾಮಿ ಮಾತಾಡ್ತಾರಲ್ಲ, ಅವ್ರು ಏನೇನು ಮಾಡ್ತಾ ಇದ್ದಾರೆ ಕ್ಷೇತ್ರದಲ್ಲಿ, ಏನೇನು ಹೆಚ್ಚಾ ಇದ್ದಾರೆ, ಏನು ನಮ್ಗೇನು ಗೊತ್ತಿಲ್ವಾ? ಸತ್ಯ ಹರೀಶ್ಚಂದ್ರ ಮೊಮ್ಮಗ ಅವ್ರು ನಿಮ್ಮನ್ನ ಅದೇ ತರ ಕೇಳಿದ್ದಾರೆ. ಸತ್ಯ ಹರಿಶ್ಚಂದ್ರ ಅವರು ಅದನ್ನೇ ಕೇಳಿದ್ದಾರೆ. ನಾನು ಏನು ಹರೀಶ್ಚಂದ್ರ ಅಂತ ಜನಕ್ಕೆ ಗೊತ್ತಿದೆ. ನಡೀರಿ, ಸಾಕು. ಸರ್, ಇವತ್ತು ಕುಟುಂಬ ಸಮೇತ ಹೋಗ್ತಾ ಇದ್ದಾರೆ. ಇಂಗ್ಲಿಷ್ ಸರ್. Okay, it's going to poll. Karnataka is giving a very big results. The people of Karnataka is very happy that whatever we have spoken in the last election,
We have delivered. There will be a big turnout. The women are cutting across the party line. All of them are favoring us. I thank all of them. I wish all of them their lives have been settled, their problems have been sorted out. So all of them are so happy and enthusiastic. I could see the crowds in all my campaigning. More women, they are the light of the houses. They are taking care of their family well, and they are happy to vote for the Congress party, and they are delivering it. BJP is saying that Congress is frustrated and it is very much reflected in their speeches. So how do you see that? No, I think they are frustrated, including all the leaders. They are frustrated. That is what's happening. Sir, any message for first time voters? First time message, the youth of this country, Congress party has given a beautiful manifesto. In Karnataka, we have implemented our manifesto. That is a big strength. You have to make a change. State for change in the country. It is needed. You have given 10 years. It is enough. Let us go for a change. Sir, some Congress leaders are IT raids. Yes, they are only targeting Congress leaders. They doesn't want to campaign. They have not got anything, but still they doesn't want our leaders to go and campaign. That is, they are locking for 2 days. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.